A big update from Karnataka Examination Authority. ನೀವು ಕರ್ನಾಟಕದಲ್ಲಿ ಕ್ಲಾಸ್ ಎ ಕ್ಯಾಂಡಿಡೇಟ್ಸ್ ಆಗಿದ್ದು ನಿಮ್ಮ KCET ಅಪ್ಲಿಕೇಶನ್ನ ಕ್ಲೇಮ್ ಸ್ಲಿಪ್ ಅಂದರೆ ನಿಮ್ಮ ಲಾಸ್ಟಲ್ಲಿ ಬರೋ ಅಂತ ಕ್ಲೇಮ್ ಸ್ಲಿಪ್ಪಲ್ಲಿ ಕ್ಲೇಮ್ಡ್ ಅಂಡ್ ನಾಟ್ ವೆರಿಫೈಡ್ ಅಂತ ಇರೋ ಕ್ಯಾಂಡಿಡೇಟ್ಸ್ಗೆ ಈ ಒಂದು ಬಿಗ್ ಅಪ್ಡೇಟ್. ಅಪ್ಡೇಟ್ ನಂಬರ್ 1. ಇಫ್ ಇನ್ ಕೇಸ್ ನಿಮ್ಮ ಸರ್ಟಿಫಿಕೇಟ್ ಅಲ್ಲಿ ಅಪ್ಲಿಕೇಶನ್ ಅಲ್ಲಿರುವಂಥ ಕ್ಲೇಮ್ ಸ್ಲಿಪ್ ಅಲ್ಲಿ ಇಫ್ ಇಟ್ ಇಸ್ ಮೆನ್ಷನ್ ಸಕ್ಸಸ್ಫುಲಿ ವೆರಿಫೈಡ್, ನೀವು ಯಾವುದೇ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಬಟ್ ಬೈ ಎನಿ ಚಾನ್ಸ್ ನೀವು ಕರ್ನಾಟಕ ಅಲ್ಲಿ 1 to 10 ಅಂದರೆ 10 ಇಯರ್ಸ್ ಓದಿದ್ದೀರಾ ಅಂಡ್ ಯು ಹ್ಯಾವ್ ಅ ರಿಸರ್ವೇಷನ್ಸ್ ಲೈಕ್ ಕನ್ನಡ ಮೀಡಿಯಂ, ರೂರಲ್ ರಿಸರ್ವೇಷನ್ ಅಂಡ್ ಭಾಷಾ ಅಲ್ಪಸಂಖ್ಯಾತಿ ಅಂದರೆ ನಿಮ್ಮ ಮಾತೃಭಾಷೆ ತುಳು, ತಮಿಳ್ ಅಥವಾ ತೆಲುಗು ಆಗಿದ್ದಲ್ಲಿ ನಿಮ್ಮದು ಯಾವುದೇ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿಲ್ಲ, ಈ ಒಂದು ರಿಲೇಟೆಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಕ್ಲೇಮ್ಡ್ ಅಂಡ್ ನಾಟ್ ವೆರಿಫೈಡ್, ನಿಮ್ಮ ಕ್ಲೇಮ್ ಸ್ಲಿಪ್ ಅಲ್ಲಿ ಕ್ಲೇಮ್ಡ್ ಅಂಡ್ ನಾಟ್ ವೆರಿಫೈಡ್ ಅಂತ ಇರುತ್ತೆ. ಈ ಕ್ಯಾಂಡಿಡೇಟ್ಸ್ಗೆ KA ತುಂಬಾ ಮುಂಚೆನೆ ನೀವು ನಿಮ್ಮ PU ಕಾಲೇಜ್ ಅಥವಾ ಗವರ್ನಮೆಂಟ್ PU ಕಾಲೇಜ್, ನಿಮ್ಮ ನಿಯರ್ ಬೈ ಇರುವಂತ ಗವರ್ನಮೆಂಟ್ PU ಕಾಲೇಜಿಗೆ ಹೋಗಿ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ ಅಂತ ತುಂಬಾ ಸಲ ಅಪ್ಡೇಟ್ ಮಾಡಿದ್ರು. ಸ್ಟಿಲ್ ತುಂಬಾ ಕ್ಯಾಂಡಿಡೇಟ್ಸ್ ಇನ್ನು ವೆರಿಫಿಕೇಶನ್ ಮಿಸ್ ಮಾಡಿರೋದ್ರಿಂದ KA ಒನ್ ಲಾಸ್ಟ್ ಚಾನ್ಸ್ ಕೊಡ್ತಿದೆ. ದಟ್ ಇಸ್ ಬಿಫೋರ್ 21st May 2026 ಅಂದ್ರೆ May 21st ಒಳಗಡೆ ನೀವು ನಿಯರ್ ಬೈ ಗವರ್ನಮೆಂಟ್ PU ಕಾಲೇಜಲ್ಲಿ ಮಾತ್ರ ರಿಲೇಟೆಡ್ ಡಾಕ್ಯುಮೆಂಟ್ಸ್ನ ತಗೊಂಡು ಹೋಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಮೇಕ್ ಶೋರ್ ಯು ಆರ್ ನಾಟ್ ಸಪೋಸ್ ಟು ಮಿಸ್ ದಿಸ್ ಚಾನ್ಸ್. ಅಂಡ್ ಒನ್ ಮೋರ್ ಅಪ್ಡೇಟ್ ಇಸ್ ಬೈ ಎನಿ ಚಾನ್ಸ್ ನೀವೇನಾದರೂ ರೀಸೆಂಟ್ ಆಗಿ ಎಡಿಟ್ ಮಾಡಿದ್ರೆ ಸ್ಟಿಲ್ ದ ಎಡಿಟ್ ಆಪ್ಷನ್ ಇಸ್ ಓಪನ್. ನೀವೇನಾದರೂ ಎಡಿಟ್ ಮಾಡಿದ್ರೆ ಇಫ್ ಇನ್ ಕೇಸ್ ಅದು ರೂರಲ್, ಕನ್ನಡ ಮೀಡಿಯಂ ಅಥವಾ ಯಾವುದಾದ್ರೂ ಮೈನಾರಿಟಿ ರಿಸರ್ವೇಷನ್ಸ್ ಏನಾದರೂ ಎಡಿಟ್ ಮಾಡಿದ್ರೆ ಸ್ಟಿಲ್ ನೀವು ಕೂಡ ನಿಯರ್ ಬೈ ಗವರ್ನಮೆಂಟ್ PU ಕಾಲೇಜ್ಗೆ ಹೋಗಿ ವೆರಿಫಿಕೇಶನ್ ಕಂಪ್ಲೀಟ್ ಮಾಡ್ಕೊಳ್ಳೇಬೇಕು. ಸ್ಟಿಲ್ ಇಫ್ ಯು ಹ್ಯಾವ್ ಎನಿ ಕನ್ಫ್ಯೂಷನ್ಸ್ ಕಾಂಟ್ಯಾಕ್ಟ್ ಹೆಲೋ ಮೆಂಟರ್.